ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಯೂಟ್ಯೂಬ್ ತರಗತಿಗೆ ಸ್ವಾಗತ. ನಾನು ನಿಮ್ಮ ಮಹೇಶ್ ಪೂಜಾರಿ. ಸ್ನೇಹಿತರೆ, ನೀವೇನಾದರೂ PET ಗ್ರೇಡ್ 1ಗೆ ತಯಾರಿ ನಡೆಸ್ತಾ ಇದ್ದರೆ ಸ್ನೇಹಿತರೆ, ಆ ಒಂದು ಸಿಲೆಬಸ್ನಲ್ಲಿ PET ಗ್ರೇಡ್ 1 ಸಿಲೆಬಸ್ನಲ್ಲಿ ಒಂದು ಟಾಪಿಕ್ ಇದೆ. ಯಾವುದಂದರೆ ಲಿವರ್ ಆ್ಯಂಡ್ ಇಟ್ಸ್ ಟೈಪ್ಸ್, ಸನ್ನೆಗಳು ಮತ್ತು ಅದರ ವಿಧಗಳು. ಆ ಒಂದು ಟಾಪಿಕನ್ನು ನಾವು ಈ ಒಂದು ವಿಡಿಯೋದಲ್ಲಿ ಅಧ್ಯಯನ ಮಾಡೋಣ ಸ್ನೇಹಿತರೆ. ಮೊದಲಿಗೆ ಉತ್ತೋಲಕ ಅಂದರೆ ನಾವು ಸನ್ನೆಗಳು ಕೂಡ ಅಂತ ಕರಿತೀವಿ. ಮೊದಲಿಗೆ ಉತ್ತೋಲಕ ಅಂದರೆ ಏನಂತ ನೋಡೋಣ. ಉತ್ತೋಲಕ ಅಥವಾ ಸನ್ನೆಗಳು, ಇದಕ್ಕೆ ಸನ್ನೆಗಳು ಅಂತಲೂ ಕೂಡ ಕರಿತೀವಿ ಸ್ನೇಹಿತರೆ. ಉತ್ತೋಲಕ ಅಂದರೆ ಇದು ಒಂದು ಕಠಿಣವಾದ ರಚನೆಯಾಗಿದ್ದು, ಇದು ಒಂದು ನಿರ್ದಿಷ್ಟ ಸ್ಥಿರಬಿಂದುವಿನ ಸುತ್ತುವ ಸರಳ ಯಂತ್ರವಾಗಿದೆ. ಇಲ್ಲಿ ನೋಡಿ ಸ್ನೇಹಿತರೆ, ಒಂದು ಕಠಿಣವಾದ ರಚನೆ. ಇದು ಕಠಿಣವಾದ ಒಂದು ರಚನೆ. ಇದೊಂದು ರಾಡ್ ಅಂತ ತಿಳ್ಕೊಳ್ಳಿ. ಇದು ರಾಡಿನ ಹಾಗೆ ಒಂದು ರಚನೆಯನ್ನು ಹೊಂದಿರುತ್ತೆ. ಇದು ಮೃದುವಾದ ರಚನೆ ಅಲ್ಲ ಸ್ನೇಹಿತರೆ, ಕಠಿಣವಾದಂತಹ ರಚನೆ. ಇದು ಒಂದು ನಿರ್ದಿಷ್ಟ ಸ್ಥಿರ ಬಿಂದುವಿನ ಸುತ್ತುವ ಸರಳ ಯಂತ್ರವಾಗಿದೆ. ಇದೊಂದು ಯಂತ್ರ ಸರಳ ಯಂತ್ರ, ಅಷ್ಟೊಂದು ಕ್ಲಿಷ್ಟಕರವಾದಂಥ ಯಂತ್ರ ಇದಾಗಿರುವುದಿಲ್ಲ. ಇದೊಂದು ಸರಳ ಯಂತ್ರ. ಈ ಸರಳ ಯಂತ್ರ ಹೇಗಿರುತ್ತದೆ ಅಂದರೆ, ಒಂದು ನಿರ್ದಿಷ್ಟ ಸ್ಥಿರ ಬಿಂದು, ಇಲ್ಲೊಂದು ಬಿಂದು ಇದೆ, ಈ ಬಿಂದುವಿನ ಸುತ್ತುವ ಒಂದು ಸರಳ ಯಂತ್ರ ಇದಾಗಿರುತ್ತೆ ಸ್ನೇಹಿತರೆ. ಈ ಒಂದು ನಿರ್ದಿಷ್ಟ ಬಿಂದುವಿಗೆ ನಾವು ಏನಂತ ಕರಿತೀವಿ ಅಂದರೆ ಆಧಾರ ಬಿಂದು ಅಥವಾ ಪಲ್ಗ್ರಮ್ ಅಂತ ನಾವು ಇದಕ್ಕೆ ಕರಿತೀವಿ. ಈ ಸ್ಥಿರ ಬಿಂದುವನ್ನು ಆಧಾರ ಬಿಂದು ಎನ್ನಲಾಗುತ್ತದೆ. ಇದು ನಾವು ಹಾಕುವ ಬಲವನ್ನು ಮತ್ತೊಂದು ಬದಿಯಲ್ಲಿರುವ ಪ್ರತಿರೋಧಕ್ಕೆ ವರ್ಗಾಯಿಸುವ ಮೂಲಕ ಕೆಲಸ ಮಾಡುತ್ತದೆ. ಒಂದು ಕಡೆ ಇಲ್ಲಿ ಏನು ಮಾಡ್ತೀವಿ ಅಂದರೆ ಸನ್ನೆದೊಳಗೆ ಅಥವಾ ಉತ್ತೋಲಕದೊಳಗೆ ಒಂದು ಕಡೆ ನಾವು ಮಸಲ್ ಪವರ್ದಿಂದ ಒಂದು ಕಡೆ ನಾವು ಬಲ ಹಾಕ್ತೀವಿ. ಅದಕ್ಕೆ ನಾವು ಎಫರ್ಟ್ ಅಥವಾ ಪ್ರಯತ್ನ ಅಂತ ಕರಿತೀವಿ. ಈ ಎಫರ್ಟು ಏನು ಮಾಡ್ತದೆ ಅಂದರೆ, ಒಂದು ಕಡೆ ಏನಿರುತ್ತೆ ಅಂದರೆ ಭಾರ ಇರುತ್ತೆ. ಆ ಭಾರವನ್ನು ಎತ್ತಲಿಕ್ಕೆ ಈ ಎಫರ್ಟ್ ಸಹಾಯ ಮಾಡ್ತದೆ. ಇಲ್ಲಿ ಈ ಒಂದು ಪಲ್ಗ್ರಮ್, ಈ ಬಿಂದು ಯಾವುದಕ್ಕೆ ಸಹಾಯ ಮಾಡ್ತದೆ ಅಂದರೆ, ಈ ಬಿಂದು ನಾವು ಹಾಕುವ, ಇಲ್ಲಿ ಏನು ನಾವು ಎಫರ್ಟ್ ಹಾಕ್ತಿರ್ತೀವಲ್ಲ, ಈ ಎಫರ್ಟನ್ನು ಮತ್ತೊಂದು ಬದಿಯಲ್ಲಿರುವ ಪ್ರತಿರೋಧಕ್ಕೆ ವರ್ಗಾಯಿಸುವ ಮೂಲಕ, ಇಲ್ಲಿ ಹಾಕಿರುವ ಈ ಎಫರ್ಟನ್ನು ಈ ಕಡೆ ವರ್ಗಾಯಿಸುವ ಮೂಲಕ ಈ ಒಂದು ಲಿವರ್, ಈ ಒಂದು ಸನ್ನೆ ಕೆಲಸ ಮಾಡುತ್ತದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಓಕೆ, ಇಲ್ಲಿ ಲಿವರಲ್ಲಿ ನೀವು ಏನು ನೆನಪಿಟ್ಕೋಬೇಕಂದ್ರೆ, ಒಂದು ಆಧಾರ ಬಿಂದು ಇರುತ್ತೆ, ಅದಕ್ಕೆ ನಾವು ಪಲ್ಗ್ರಮ್ ಅಂತ ಕರಿತೀವಿ. ಒಂದು ಬದಿಯಲ್ಲಿ ಪ್ರಯತ್ನ ಅಂದರೆ ನಾವು ಹಾಕುವಂಥ ಮಸಲ್ ಪವರ್, ಒಂದು ಕಡೆ ನಾವು ಮಸಲ್ ಪವರಿಂದ ಪ್ರಯತ್ನ ಹಾಕ್ತೀವಿ, ಅದಕ್ಕೆ ನಾವು ಎಫರ್ಟ್ ಅಂತ ಕರಿತೀವಿ. ಮತ್ತೊಂದು ಕಡೆ ಲೋಡ್, ಭಾರ ಇರುತ್ತೆ. ಮತ್ತೊಂದು ಕಡೆ ಏನಿರುತ್ತೆ, ಭಾರ ಇರುತ್ತೆ. ಇದಿಷ್ಟನ್ನು ನೀವು ನೆನಪಿಟ್ಕೋಬೇಕು. ಎಲ್ಲಿ ಲಿವರಲ್ಲಿ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ನೋಡಿ, ಇದೊಂದು ಲಿವರ್ ಸ್ನೇಹಿತರೆ. ಇಲ್ಲಿ ಏನಿದೆಯಲ್ಲ, ಇದೊಂದು ಲಿವರ್. ಇಲ್ಲಿ ಏನಿದೆ, ಒಂದು ಕಡೆ ಇದು ಒಂದು ಆಧಾರ ಬಿಂದು, ಇದಕ್ಕೆ ನಾವು ಪಲ್ಗ್ರಾಮ್ ಅಂತ ಕರಿತೀವಿ. ಒಂದು ಕಡೆ ಎಫರ್ಟ್, ಇಲ್ಲಿ ನಾವು ಮಸಲ್ ಪವರಿಂದ ಎಫರ್ಟ್ ಹಾಕ್ತಾಯಿದ್ದೀವಿ, ಪ್ರಯತ್ನ ಹಾಕ್ತಾಯಿದ್ದೀವಿ. ಒಂದು ಕಡೆ ಇಲ್ಲಿ ಭಾರ ಇದೆ. ಇಲ್ಲಿ ಎಫರ್ಟ್, ಇದೇನು ನಾವು ಎಫರ್ಟ್ ಹಾಕ್ತೀವಲ್ಲ, ಈ ಎಫರ್ಟು ಇಲ್ಲಿಂದ ಈ ಕಡೆ ವರ್ಗಾವಣೆ ಆಗ್ತಾಯಿದೆ. ಈ ವರ್ಗಾವಣೆ ಆಗುವ ಮುಖಾಂತರ ಏನಾಗ್ತದೆ ಅಂದರೆ, ಈ ಭಾರ ಎತ್ತಲ್ಪಡುತ್ತದೆ. ಓಕೆ ಸ್ನೇಹಿತರೆ, ಇದಿಷ್ಟು ಲಿವರ್ ಅಂದರೆ ಏನು ಅಂತ. ಇಲ್ಲಿ ನಮ್ಮ ಮಾನವನ ದೇಹದಲ್ಲಿ ಕೂಡ ಈ ಲಿವರನ್ನು ನಾವು ನೋಡ್ತೀವಿ ಸ್ನೇಹಿತರೆ. ಮಾನವನ ದೇಹದಲ್ಲಿ ನಾವು ಎಲ್ಲಿ ಲಿವರನ್ನು ನೋಡ್ತೀವಿ ಅಂದರೆ, ಎಲ್ಲೆಲ್ಲಿ ನಮ್ಮ ಮೂಳೆಗಳಿದೆಯಲ್ಲ ಅಲ್ಲೆಲ್ಲ ಲಿವರನ್ನು ನಾವು ನೋಡ್ತೀವಿ. ಇಲ್ಲೊಂದು ಉದಾಹರಣೆದೊಂದಿಗೆ ನಾವು ನೋಡೋಣ. ಮಾನವನ ದೇಹದಲ್ಲಿ ಮೂಳೆಗಳು ಉತ್ತೋಲಕಗಳಾಗಿ ಕೆಲಸ ಮಾಡ್ತವೆ, ಮತ್ತು ಕೀಲುಗಳು ಆಧಾರ ಬಿಂದುಗಳಾಗಿ, ಮತ್ತು ಸ್ನಾಯುಗಳು ಪ್ರಯತ್ನ ಅಥವಾ ಬಲವನ್ನು ಹಾಕುವ ಭಾಗಗಳಾಗಿ ಕೆಲಸ ಮಾಡುತ್ತವೆ. ಇಲ್ಲಿ ನೋಡಿ ಸ್ನೇಹಿತರೆ, ಇದೊಂದು ಲಿವರ್, ಇದೊಂದು ಉತ್ತೋಲಕ ಅಂತ ತಿಳ್ಕೊರಿ. ಇಲ್ಲಿ ಉತ್ತೋಲಕದಲ್ಲಿ ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಆಧಾರ ಬಿಂದು ಇದೆ, ಮತ್ತು ಇಲ್ಲಿ ನಾವು ಈ ರೀತಿಯಾಗಿ ಇಲ್ಲಿ ಎಫರ್ಟ್ ಹಾಕ್ತಾಯಿದ್ದೀವಿ. ಎಫರ್ಟ್ ಯಾವುದರಿಂದ ಅಂದರೆ, ಸ್ನಾಯು ಬಲದಿಂದ ನಾವು ಪ್ರಯತ್ನವನ್ನು ಹಾಕ್ತಾಯಿದ್ದೀವಿ. ಇಲ್ಲಿ ಭಾರ ಇದೆ. ಹಾಗಾಗಿ ನಮ್ಮ ದೇಹದಲ್ಲಿ ಕೂಡ ನಾವು ಈ ಒಂದು ಸನ್ನೆಗಳನ್ನು ನೋಡ್ಬೋದು. ನಮ್ಮ ದೇಹದಲ್ಲಿ ಮೂಳೆಗಳು ಉತ್ತೋಲಕಗಳಾಗಿ ಕೆಲಸ ಮಾಡ್ತವೆ, ಮತ್ತು ಜಾಯಿಂಟ್ಗಳು, ಕೀಲುಗಳು ಪಲ್ಗ್ರಮ್ ಆಧಾರ ಬಿಂದುಗಳಾಗಿ ಕೆಲಸ ಮಾಡ್ತವೆ, ಮತ್ತು ಅದರ ಜೊತೆಗೆ
ಸ್ನಾಯುಗಳು ನಾವು ಹಾಕುವ ಪ್ರಯತ್ನವಾಗಿ ಕೆಲಸ ಮಾಡುತ್ತದೆ ಮತ್ತು ಇದು ಆ ಹಾಕುವ ಎಫರ್ಟಿಂದ ಪ್ರಯತ್ನದಿಂದ ನಾವು ಭಾರವನ್ನು ಎತ್ತುತ್ತೀವಿ. ಓಕೆ ಸ್ನೇಹಿತರೆ, ಕ್ರೀಡೆಯಲ್ಲಿ ನಾವು ಈ ಉತ್ತೋಲಕಗಳನ್ನು ಏಕೆ ಬಳಸ್ತೀವಿ ಅಂದರೆ ಕ್ರೀಡೆಯಲ್ಲಿ ವೇಗವನ್ನು ಮತ್ತು ದೂರವನ್ನು ಹೆಚ್ಚಿಸಲಿಕ್ಕೆ ನಾವು ಉತ್ತೋಲಕಗಳನ್ನು ಬಳಸ್ತೀವಿ. ಮತ್ತೊಂದು ಬಲವನ್ನು ಹೆಚ್ಚಿಸಲಿಕ್ಕೆ ಫೋರ್ಸ್ ಮಲ್ಟಿಪ್ಲೈಯರ್ ಆಗಿ ನಾವು ಉತ್ತೋಲಕಗಳನ್ನು ಬಳಸ್ತೀವಿ. ವೇಗ ಮತ್ತು ದೂರವನ್ನು ಹೇಗೆ ಹೆಚ್ಚಿಸಲಿಕ್ಕೆ ಬಳಸ್ತೀವಿ ಅಂದರೆ, ನೀವು ಒಂದು ಎಕ್ಸಾಂಪಲನ್ನು ಇಲ್ಲಿ ನೋಡೋಣ. ನಾವು ಒಬ್ಬರು ಗಾಲ್ಫ್ ಪ್ಲೇಯರ್ ಅಂತ ತಿಳ್ಕೊಳ್ಳಿ. ಇವ್ರ ಕೈಯಲ್ಲಿ ಗಾಲ್ಫ್ ಕ್ಲಬ್ಬನ್ನು ಹಿಡ್ಕೊಂಡಿದ್ದಾರೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಚೆಂಡಿದೆ. ಓಕೆ ಸ್ನೇಹಿತರೆ, ಗಾಲ್ಫ್ ಚೆಂಡಿದೆ. ಇಲ್ಲಿ ಇದು ಅವ್ರ ಕೈ, ಇದು ಗಾಲ್ಫ್ ಕ್ಲಬ್ಬು. ಇದು ಪೂರ್ತಿ ಇಲ್ಲಿಂದ ಇಲ್ಲಿವರೆಗೆ ಇದು ಒಂದು ಉತ್ತೋಲಕವಾಗಿ ಕೆಲಸ ಮಾಡುತ್ತದೆ. ಇಲ್ಲಿ ಏನಾದ್ರು ಜಾಯಿಂಟ್ ಇದೆಯಲ್ಲ, ಇದು ಆಧಾರ ಬಿಂದುವಾಗಿ ಕೆಲಸ ಮಾಡುತ್ತೆ. ಮತ್ತು ಇಲ್ಲಿಂದ ಅವ್ರ ಕೈಯಿಂದ ಉತ್ತೋಲಕ ಇದೇನು ಗಾಲ್ಫ್ ಕ್ಲಬ್ ಇದೆಯಲ್ಲ, ಇಲ್ಲಿ ಅವರು ಪ್ರಯತ್ನವನ್ನು ಹಾಕ್ತಾರೆ. ಇಲ್ಲಿ ಪ್ರಯತ್ನ ಹಾಕಿದ ಮೇಲೆ ಇಲ್ಲಿಂದ ಏನು ಮಾಡ್ತಾರೆ, ಈ ಚೆಂಡನ್ನು ಹೊಡಿತಾರೆ. ಈ ಚೆಂಡು ಹೊಡೆದಾಗ ಈ ಚೆಂಡು ಏನು ಮಾಡುತ್ತೆ ಅಂದರೆ ವೇಗವಾಗಿ ಮತ್ತು ದೂರಕ್ಕೆ ಚಲಿಸುತ್ತದೆ. ಹೀಗೆ ನಾವು ಕ್ರೀಡೆಯಲ್ಲಿ ಉತ್ತೋಲಕವನ್ನು, ಇದೊಂದು ಪೂರ್ತಿ ಉತ್ತೋಲಕ ಆಗಿ ಇಲ್ಲಿ ಕೆಲಸ ಮಾಡ್ತೀವಿ. ಈ ಉತ್ತೋಲಕವನ್ನು ನಾವು ಯಾವುದಕ್ಕೆ ಬಳಸಿದ್ವಿ ಅಂದರೆ, ಇಲ್ಲಿ ಕ್ರೀಡೆಯಲ್ಲಿ ವೇಗ ಮತ್ತು ದೂರವನ್ನು ಹೆಚ್ಚಿಸಲಿಕ್ಕೆ ನಾವು ಉತ್ತೋಲಕವನ್ನು ಬಳಸಿದ್ದೀವಿ. ಮತ್ತು ಇದೇ ರೀತಿಯಾಗಿ ಬಲವನ್ನು ಹೆಚ್ಚಿಸಲಿಕ್ಕೆ ಇಲ್ಲೊಂದು ಎಕ್ಸಾಂಪಲ್ ಮುಖಾಂತರ ನಿಮ್ಗೆ ಹೇಳ್ತೀನಿ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ಭಾರವಾದಂತಹ ಕಲ್ಲಿದೆ. ಈ ಭಾರವಾದಂತಹ ಕಲ್ಲನ್ನು ನಾವು ಹಾಗೆ ಎತ್ತಲಿಕ್ಕಾಗಲ್ಲ. ಆವಾಗ ನಾವು ಏನು ಮಾಡ್ತೀವಿ, ಒಂದು ಉತ್ತೋಲಕವನ್ನು ಬಳಸ್ತೀವಿ. ಈ ಉತ್ತೋಲಕ ಇದೇನಿದೆ ಸನ್ನೆ ಇದೆಯಲ್ಲ, ಈ ಸನ್ನೆ ಕಡಿಮೆ ಭಾರವನ್ನು ಹಾಕುವುದರ ಮುಖಾಂತರ ಹೆಚ್ಚು ಭಾರವಾದಂತಹ ಕಲ್ಲನ್ನು ನಾವು ಎತ್ತಲಿಕ್ಕೆ ಸಹಾಯವಾಗುತ್ತದೆ. ಹಾಗಾಗಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಬಲವನ್ನು ಹೆಚ್ಚಿಸಲಿಕ್ಕೆ ಕೂಡ ನಾವು ಉತ್ತೋಲಕವನ್ನು ಬಳಸ್ತೀವಿ. ಕ್ರೀಡೆಯಲ್ಲಿ ಕೂಡ ಇದನ್ನು ಬಳಸ್ತೀವಿ. ಅದನ್ನು ಯಾವ ರೀತಿಯಾಗಿ ಅಂತ ನಾನು ಮುಂದಿನ ಒಂದು ಸ್ಲೈಡ್ನಲ್ಲಿ ನಿಮಗೆ ಹೇಳ್ತೀನಿ ಸ್ನೇಹಿತರೆ. ಈ ಉತ್ತೋಲಕಗಳಲ್ಲಿ ಸನ್ನೆಗಳಲ್ಲಿ ಎಷ್ಟು ವಿಧಗಳು ಅಂದರೆ 3 ವಿಧಗಳು. ಮೊದಲನೇ ವರ್ಗದ ಸನ್ನೆ, ಎರಡನೇ ವರ್ಗದ ಸನ್ನೆ ಮತ್ತು ಮೂರನೇ ವರ್ಗದ ಸನ್ನೆ. ಹೀಗೆ ಈ ಉತ್ತೋಲಕಗಳಲ್ಲಿ 3 ವಿಧಗಳಿವೆ. ಇವಾಗ ಮೊದಲನೇದಾಗಿ ನಾವು ಮೊದಲನೇ ವರ್ಗದ ಸನ್ನೆಗಳನ್ನು ನೋಡೋಣ ಸ್ನೇಹಿತರೆ. ಮೊದಲನೇ ವರ್ಗದ ಸನ್ನೆ, ಇದಕ್ಕೆ ಫಸ್ಟ್ ಕ್ಲಾಸ್ ಲಿವರ್ ಅಂತ ಕೂಡ ಕರಿತೀವಿ. ಓಕೆ, ಮೊದಲನೇ ವರ್ಗದ ಸನ್ನೆಯಲ್ಲಿ ಏನಿರುತ್ತೆ ಅಂದರೆ, ಇದು ನೋಡಿ, ಇದು ಪೂರ್ತಿ ಸನ್ನೆ, ಇದು ಸನ್ನೆ ಅಥವಾ ಉತ್ತೋಲಕ. ಈ ಉತ್ತೋಲಕದಲ್ಲಿ ಆಧಾರ ಬಿಂದು ಪಲ್ಗ್ರಾಮ್ ಇದು ಮಧ್ಯದಲ್ಲಿರುತ್ತೆ. ಒಂದು ಬದಿಗೆ ಪ್ರಯತ್ನ ಇರುತ್ತೆ, ಒಂದು ಬದಿಗೆ ಭಾರ ಇರುತ್ತೆ. ಇಷ್ಟು ನೆನಪಿಟ್ಕೋಬೇಕು. ಮೊದಲನೇ ವರ್ಗದ ಸನ್ನೆಗಳಲ್ಲಿ ನಾವು ಏನೇನು ನೋಡ್ತೀವಿ ಅಂದರೆ, ಮಧ್ಯದಲ್ಲಿ ಆಧಾರ ಬಿಂದುವನ್ನು ನೋಡ್ತೀವಿ, ಒಂದು ಬದಿಗೆ ಪ್ರಯತ್ನವನ್ನು ನೋಡ್ತೀವಿ, ಒಂದು ಬದಿಗೆ ಭಾರವನ್ನು ನೋಡ್ತೀವಿ. ಓಕೆ ಸ್ನೇಹಿತರೆ, ಇದಕ್ಕೆ ಜನರಲ್ ಆಗಿ ಉದಾಹರಣೆ ಯಾವುವು ಅಂದರೆ, ಸಾಮಾನ್ಯ ಉದಾಹರಣೆಗಳು ಯಾವುವು ಅಂದರೆ, ಮೊದಲನೇ ವರ್ಗದ ಸನ್ನೆಗೆ ಇಲ್ಲಿ ನೋಡಿ, ಸಾಮಾನ್ಯ ಉದಾಹರಣೆ. ಮೊದಲನೇ ವರ್ಗಕ್ಕೆ ಸಾಮಾನ್ಯ ಉದಾಹರಣೆ ಕತ್ತರಿ, ಪಕ್ಕಡ್, ನಾವು ಕಟ್ಟರ್ ಅಂತ ಏನು ಹೇಳ್ತೀವಲ್ಲ ಅದು ಕಟ್ಟರು. ಮತ್ತು ಸೀಸಾ, ಇದೇನು ಸೀಸಾ ಇದೆಯಲ್ಲ, ಇದು ಕೂಡ ಮೊದಲನೇ ವರ್ಗದ ಸನ್ನೆಗೆ ಉದಾಹರಣೆ. ಇಲ್ಲಿ ನಾವೇನೇನು ನೋಡ್ತೀವಿ, ಇಲ್ಲಿ ಆಧಾರ ಬಿಂದುವನ್ನು ನೋಡ್ತೀವಿ, ಒಂದು ಕಡೆ ಪ್ರಯತ್ನವನ್ನು ನೋಡ್ತೀವಿ, ಒಂದು ಕಡೆ ಭಾರವನ್ನು ನೋಡ್ತೀವಿ. ಕತ್ತರಿಯಲ್ಲಿ ಕೂಡ ಹಾಗೆ, ಮತ್ತು ಇಲ್ಲಿ ಕಟ್ಟರಲ್ಲಿ ಕೂಡ ಹಾಗೆ. ಇಲ್ಲಿ ಮಧ್ಯದಲ್ಲಿ ನಾವು ಆಧಾರ ಬಿಂದುವನ್ನು ನೋಡ್ತೀವಿ, ಇಲ್ಲಿಂದ ನಾವು ಸ್ನಾಯುಗಳಿಂದ ಪ್ರಯತ್ನವನ್ನು ಹಾಕ್ತೀವಿ, ಅಂದರೆ ಎಫರ್ಟನ್ನು ಹಾಕ್ತೀವಿ. ಇಲ್ಲಿ ಮಧ್ಯದಲ್ಲಿ ಏನಾದರೂ ಒಂದು ವಸ್ತು ಇರುತ್ತೆ, ಅದು ಭಾರ ಅಂತ ನಾವು ತಿಳ್ಕೋಬೇಕು. ಓಕೆ ಸ್ನೇಹಿತರೆ, ಇವಾಗ ಕ್ರೀಡೆಯಲ್ಲಿ ಮೊದಲನೇ ವರ್ಗದ ಸನ್ನೆಗೆ ಉದಾಹರಣೆಯನ್ನು ನಾವಿಲ್ಲಿ ನೋಡೋಣ. ಇಲ್ಲಿ ನೋಡಿ ಸ್ನೇಹಿತರೆ, ಕ್ರೀಡೆಯಲ್ಲಿ ಇದನ್ನು ಮುಖ್ಯವಾಗಿ ಬಲದ ದಿಕ್ಕನ್ನು ಬದಲಾಯಿಸಲು ಅಥವಾ ತೂಕವನ್ನು ಸಮತೋಲನಗೊಳಿಸಲು ಬಳಸಲಾಗುತ್ತದೆ. ಇದಕ್ಕೆ ಉದಾಹರಣೆ ಯಾವುದಂದರೆ ಸ್ನೇಹಿತರೆ, ದೋಣಿ ನಡೆಸುವುದು, ರೋವಿಂಗ್. ಮೊದಲನೇ ವರ್ಗದ ಸನ್ನೆಗೆ ಉದಾಹರಣೆ ಯಾವುದಂದರೆ ರೋವಿಂಗ್. ಇಲ್ಲಿ ನೋಡ್ಬೋದು, ಈ ರೋವಿಂಗ್ ಇದೇನು ಹುಟ್ಟಿದೆಯಲ್ಲ, ಇದು ಹುಟ್ಟು, ಇದು ಇಲ್ಲಿ ಏನಿದೆ ಅಂದರೆ ಇಲ್ಲಿ ಜಾಯಿಂಟ್ ಇರುತ್ತೆ. ಇದಕ್ಕೆ ನಾವು ಆಧಾರ ಬಿಂದು ಅಥವಾ ಪಲ್ಗ್ರಾಮ್ ಅಂತ ನಾವು ಇಲ್ಲಿ ಕರಿತೀವಿ. ಇದು ಆಧಾರ ಬಿಂದು. ಇಲ್ಲಿಂದ ಪ್ರಯತ್ನವನ್ನು ಹಾಕ್ತೀವಿ, ಇಲ್ಲಿ ಅವನು ಜಗ್ತಾ ಇದ್ದಾನೆ ಅದನ್ನು.
ಇದು ಪ್ರಯತ್ನ ಎಫರ್ಟ್ ಅಂತ ಇಲ್ಲಿ ಹಾಕ್ತೀವಿ. ಇಲ್ಲಿ ಭಾರ ಇರುತ್ತೆ. ಓಕೆ ಸ್ನೇಹಿತರೆ, ಇದನ್ನು ಈ ಕಡೆ ಜಗಿದಾಗ ಇದು ಈ ಕಡೆ ಬರುತ್ತೆ. ಇಲ್ಲಿ ಮೊದಲನೇ ವರ್ಗದ ಸನ್ನೆ ಯೂಸ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಕಡಿಮೆ ಬಲವನ್ನು ಹಾಕುವುದರ ಮುಖಾಂತರ ಹೆಚ್ಚಿನ ಒಂದು ಕೆಲಸವನ್ನು ಇಲ್ಲಿ ನಾವು ಹೆಚ್ಚಿನ ಕೆಲಸ ಆಗುವುದನ್ನು ನಾವು ಇಲ್ಲಿ ನೋಡ್ತೀವಿ. ಓಕೆ ಸ್ನೇಹಿತರೆ, ಇದು ಮೊದಲನೇ ವರ್ಗದ ಸನ್ನೆಗೆ ಉದಾಹರಣೆ. ಹಾಗೆ ಹೆಡ್ಡಿಂಗ್ ಇನ್ ಫುಟ್ಬಾಲ್ನಲ್ಲಿ ಹೆಡ್ಡಿಂಗ್ ಮಾಡುವುದು ಕೂಡ ಮೊದಲನೇ ವರ್ಗದ ಸನ್ನೆಗೆ ಉದಾಹರಣೆ. ಥ್ರೋಯಿಂಗ್ ಅ ಜಾವ್ಲಿನನ್ನು ಥ್ರೋ ಮಾಡುವುದು ಕೂಡ ಮೊದಲನೇ ವರ್ಗದ ಸನ್ನೆಗೆ ಉದಾಹರಣೆ ಸ್ನೇಹಿತರೆ. ಓಕೆ, ಇವಾಗ ಎರಡನೇ ವರ್ಗದ ಉತ್ತೋಲಕ ಅಥವಾ ಎರಡನೇ ವರ್ಗದ ಸನ್ನೆ ಅಂದರೆ ಏನಂತ ನೋಡೋಣ. ಎರಡನೇ ವರ್ಗದ ಸನ್ನೆಯಲ್ಲಿ ಏನಾಗುತ್ತೆ ಅಂದರೆ, ಇದು ಫಲ್ಗ್ರಮ್, ಇದೇನು ಆಧಾರ ಬಿಂದು ಇದೆಯಲ್ಲ, ಆಧಾರ ಬಿಂದು ಒಂದು ಬದಿಯಲ್ಲಿರುತ್ತೆ, ಮಧ್ಯದಲ್ಲಿ ಭಾರ ಇರುತ್ತೆ ಸ್ನೇಹಿತರೆ. ಭಾರ ಮಧ್ಯದಲ್ಲಿರುತ್ತೆ. ಪ್ರಯತ್ನ ಒಂದು ಕಡೆ ಇರುತ್ತೆ. ಅಂದರೆ ಒಂದು ಬದಿಗೆ ಪ್ರಯತ್ನ ಇರುತ್ತೆ, ಒಂದು ಬದಿಗೆ ಆಧಾರ ಬಿಂದು ಇರುತ್ತೆ, ಮಧ್ಯದಲ್ಲಿ ಭಾರ ಇರುತ್ತೆ. ಇದನ್ನ ನೆನಪಿಟ್ಕೋಬೇಕು ನೀವು. ಎರಡನೇ ವರ್ಗದ ಸನ್ನೆಯಲ್ಲಿ ಏನೇನು ಇರುತ್ತೆ ಅಂದರೆ, ಒಂದು ಬದಿಗೆ ಆಧಾರ ಬಿಂದು, ಇನ್ನೊಂದು ಬದಿಗೆ ಪ್ರಯತ್ನ, ಮಧ್ಯದಲ್ಲಿ ಭಾರ ಇರುತ್ತೆ. ಸಾಮಾನ್ಯ ಉದಾಹರಣೆ ಎರಡನೇ ವರ್ಗದ ಸನ್ನೆಗೆ ಸಾಮಾನ್ಯ ಉದಾಹರಣೆ ಯಾವುದಂದರೆ ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಅಡಕೆ ಕತ್ತರಿ, ನಟ್ ಕ್ರ್ಯಾಕರ್, ಇದನ್ನು ನೋಡ್ಬೋದು. ಮತ್ತು ಇಲ್ಲೊಂದು ಇದೆ, ಇದಕ್ಕೆ ವೀಲ್ ಏನಂತೀವಿ, ಒಂಟಿ ಚಕ್ರದ ಕೈಗಾಡಿ ಅಂತ ನಾವು ಕರಿತೀವಿ. ಒಂಟಿ ಚಕ್ರದ ಕೈಗಾಡಿ ಇದು ಕೂಡ ಎರಡನೇ ವರ್ಗದ ಸನ್ನೆಗೆ ಉದಾಹರಣೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಒಂದು ಬದಿಗೆ ಏನಿದೆ ಫಲ್ಗ್ರಾಮ್ ಅಂದರೆ ಆಧಾರ ಬಿಂದು ಇದೆ, ಮಧ್ಯದಲ್ಲಿ ಏನಿದೆ ಭಾರ ಇದೆ, ಇಲ್ಲಿ ಇನ್ನೊಂದು ಬದಿಗೆ ನಾವು ಪ್ರಯತ್ನ ಹಾಕ್ತಾ ಇದ್ದೀವಿ. ಓಕೆ ಸ್ನೇಹಿತರೆ, ಇದು ಎರಡನೇ ವರ್ಗದ ಸನ್ನೆಗೆ ಉದಾಹರಣೆ. ಇಲ್ಲಿ ಕೂಡ ಇದು ಆಧಾರ ಬಿಂದು ಸ್ನೇಹಿತರೆ. ಇದು ಒಂದು ಬದಿಗೆ ಆಧಾರ ಬಿಂದು, ಇಲ್ಲಿಂದ ನಾವು ಇದನ್ನು ಹಿಡಿದು ಎತ್ತೀವಿ. ಹಾಗಾಗಿ ಇಲ್ಲಿ ಪ್ರಯತ್ನ ಇಲ್ಲಿ ಪ್ರಯತ್ನ ಹಾಕ್ತೀವಿ ನಮ್ಮ ಸ್ನಾಯು ಬಲದಿಂದ. ಇಲ್ಲಿ ಭಾರ ಇದೆ, ಮಧ್ಯದಲ್ಲಿ ಭಾರ ಇದೆ. ಓಕೆ ಸ್ನೇಹಿತರೆ, ಹಾಗಾಗಿ ಇದು ಕೂಡ ಎರಡನೇ ವರ್ಗದ ಸನ್ನೆಗೆ ಉದಾಹರಣೆ. ಕ್ರೀಡೆಯಲ್ಲಿ ಇದು ಎರಡನೇ ವರ್ಗದ ಸನ್ನೆಯನ್ನು ನಾವು ಎಲ್ಲೆಲ್ಲಿ ನೋಡ್ತೀವಿ ಅಂದರೆ, ಓಡುವುದು ಅಥವಾ ಜಿಗಿಯುವುದು. ಓಡುವಾಗ ಮತ್ತು ಜಿಗುವಾಗ ನಾವು ನಮ್ಮ ದೇಹದಲ್ಲಿ ಎರಡನೇ ವರ್ಗದ ಸನ್ನೆಯನ್ನು ನಾವು ನೋಡ್ತೀವಿ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಇದು ನಮ್ಮ ಕಾಲಿನ ಮೂಳೆ ಹೀಗಿದೆ, ಕಾಲಿನ ಮೂಳೆ ಇದೆ. ಇಲ್ಲಿ ಗ್ಯಾಸ್ಟ್ರೋನಿಮಿಯಸ್ ಮಸಲ್ ಅಥವಾ ಕಾಪ್ ಮಸಲ್ ಅಂತ ನಾವೇನು ಕರಿತೀವಿ, ಇಲ್ಲಿ ಕಾಪ್ ಮಸಲ್ ಇರುತ್ತೆ. ಓಕೆ ಸ್ನೇಹಿತರೆ, ಇಲ್ಲಿ ನಾವು ನಿಂತಾಗ ಅಥವಾ ಓಡುವಾಗ ಜಿಗಿಯುವಾಗ ಏನಾಗುತ್ತೆ ಅಂದರೆ, ಇದು ಆಧಾರ ಬಿಂದುವಾಗಿ ಫಲ್ಗ್ರಾಮ್ ಆಗಿ ಇದು ಕೆಲಸ ಮಾಡುತ್ತೆ. ನಮ್ಮ ದೇಹದ ತೂಕ ಪೂರ್ತಿ ಭಾರ ಮಧ್ಯದಲ್ಲಿ ಈ ರೀತಿಯಾಗಿ ದೇಹದ ತೂಕ ಇದರ ಮೇಲೆ ಬೀಳುತ್ತೆ. ಈ ಗ್ಯಾಸ್ಟ್ರೋನಿಮಿಯಸ್ ಮಸಲ್ ಇಲ್ಲಿರುವಂತಹ ಇದೇನು ಸ್ನಾಯು ಇದೆಯಲ್ಲ, ಈ ಸ್ನಾಯು ನಮ್ಮ ದೇಹವನ್ನು ಈ ರೀತಿಯಾಗಿ ಎತ್ತಲಿಕ್ಕೆ ಪ್ರಯತ್ನ ಮಾಡುತ್ತೆ. ಹಾಗಾಗಿ ಇದೇನಿದೆಯಲ್ಲ, ಇದು ಪೂರ್ತಿ ಎರಡನೇ ವರ್ಗದ ಸನ್ನೆಗೆ ಉದಾಹರಣೆ ಸ್ನೇಹಿತರೆ. ಇದನ್ನು ನಾವು ಎಲ್ಲೆಲ್ಲಿ ನೋಡ್ತೀವಿ ಅಂದರೆ, ಓಡುವಾಗ ಜಿಗುವಾಗ ಇದನ್ನು ನೋಡ್ತೀವಿ. ಎರಡನೇ ವರ್ಗದ ಸನ್ನೆ ಓಡುವಾಗ ಜಿಗುವಾಗ ನಮ್ಮ ದೇಹದಲ್ಲಿ ಉಪಯೋಗ ಆಗುತ್ತದೆ ಸ್ನೇಹಿತರೆ. ಅದೇ ರೀತಿಯಾಗಿ ಪುಷಪ್ ಮಾಡುವಾಗ ಕೂಡ ಇದೇನಿದೆಯಲ್ಲ, ಈ ಭಾಗ ಇದು ಆಧಾರ ಬಿಂದುವಾಗಿ ಮತ್ತು ಇಲ್ಲಿ ಮಧ್ಯದಲ್ಲಿ ಇದು ಭಾರ, ಇಲ್ಲಿಂದ ನಾವು ಪ್ರಯತ್ನ ಹಾಕಿ ನಮ್ಮ ದೇಹವನ್ನು ಮೇಲೆತ್ತೀವಿ. ಹಾಗಾಗಿ ಇದು ಕೂಡ ಇದೇನು ಪುಷಪ್ ಮಾಡುವುದು ಕೂಡ ಎರಡನೇ ವರ್ಗದ ಸನ್ನೆಗೆ ಉದಾಹರಣೆ ಸ್ನೇಹಿತರೆ. ಓಕೆ, ಇವಾಗ ಮೂರನೇ ವರ್ಗದ ಸನ್ನೆ ಅಂದರೆ ಏನು, ಇದರಲ್ಲಿ ಯಾವ ರೀತಿಯಾಗಿರುತ್ತೆ, ಇದರಲ್ಲಿ ಆಧಾರ ಬಿಂದು ಎಲ್ಲಿರುತ್ತೆ ಮತ್ತು ಪ್ರಯತ್ನ ಮತ್ತು ಭಾರ ಯಾವ ರೀತಿಯಾಗಿರುತ್ತೆ ಅಂತ ನೋಡೋಣ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಮೂರನೇ ವರ್ಗದ ಸನ್ನೆಯಲ್ಲಿ ಒಂದು ಬದಿಗೆ ಏನಿದೆ ಆಧಾರ ಬಿಂದು ಇದೆ, ಫಲ್ಗ್ರಾಮ್ ಅಂತ ನಾವೇನು ಕರಿತೀವಿ, ಆಧಾರ ಬಿಂದು ಇದೆ. ಒಂದು ಬದಿಗೆ ಏನಿದೆ ಭಾರ ಇದೆ ಮತ್ತು ಮಧ್ಯದಲ್ಲಿ ಏನಿದೆ ಪ್ರಯತ್ನ ಇದೆ ಸ್ನೇಹಿತರೆ. ಮಧ್ಯದಲ್ಲಿದೆ. ಓಕೆ ಸ್ನೇಹಿತರೆ, ಮೂರನೇ ವರ್ಗದ ಸನ್ನೆಯಲ್ಲಿ ಏನೇನಿದೆ, ಒಂದು ಬದಿಗೆ ಆಧಾರ ಬಿಂದು, ಒಂದು ಬದಿಗೆ ಭಾರ, ಮಧ್ಯದಲ್ಲಿ ಪ್ರಯತ್ನ. ಇದನ್ನಿಷ್ಟು ನೆನಪಿಟ್ಕೋಬೇಕು ನೀವು. ಮೊದಲನೇ ವರ್ಗ, ಎರಡನೇ ವರ್ಗ,
ಮತ್ತು ಮೂರನೇ ವರ್ಗದಲ್ಲಿ ಈ ಆಧಾರ ಬಿಂದು, ಪ್ರಯತ್ನ ಮತ್ತು ಭಾರ ಯಾವ್ಯಾವ ಭಾಗದಲ್ಲಿ ಬರ್ತಾವಂತ ನೀವು ನೆನಪಿಟ್ಕೋಬೇಕು ಸ್ನೇಹಿತರೆ. ಮೂರನೇ ವರ್ಗದ ಸನ್ನೆಗಳಲ್ಲಿ ಈಗ ಸಾಮಾನ್ಯ ಉದಾಹರಣೆಗಳು ಯಾವುವು ಅಂತ ನಾವು ನೋಡೋಣ. ಮೂರನೇ ವರ್ಗದ ಒಂದು ಸನ್ನೆಗೆ ಸಾಮಾನ್ಯ ಉದಾಹರಣೆ ಇಲ್ಲಿ ನಾವು ಚಿಮಟ ಅಂತ ನಾವು ನೋಡ್ತೀವಿ. ಚಿಮಟ ಅಂತ ಏನು ಕರಿತೀವಲ್ಲ, ಇದು ಕೂಡ ಮೂರನೇ ವರ್ಗದ ಸನ್ನೆಗೆ ಉದಾಹರಣೆ. ಇಲ್ಲಿ ಚಿಮಟದಲ್ಲಿ ನಾವು ಇಲ್ಲಿ ಆಧಾರ ಬಿಂದುವನ್ನು ನೋಡ್ಬೋದು, ಇಲ್ಲಿ ಆಧಾರ ಬಿಂದುವನ್ನು ನೋಡ್ತೀವಿ. ಇಲ್ಲಿ ಏನು ಈ ಒಂದು ಬದಿಗೆ ಇಲ್ಲಿ ಭಾರವನ್ನು ಯಾವುದಾದ್ರೂ ವಸ್ತುವನ್ನು ನಾವು ಹಿಡಲಿಕ್ಕೆ ಇದನ್ನು ಚಿಮಟವನ್ನು ಯೂಸ್ ಮಾಡ್ತೀವಿ. ಇಲ್ಲಿ ಭಾರ ಇರುತ್ತೆ ಮತ್ತು ಇಲ್ಲಿ ಮಧ್ಯದಲ್ಲಿ ನಾವೇನು ಪ್ರಯತ್ನವನ್ನು ಹಾಕ್ತೀವಿ. ಇಲ್ಲಿ ಮಧ್ಯದಲ್ಲಿ ಹಾಕ್ತೀವಿ. ಒಂದು ಬದಿಗೆ ಆಧಾರ ಬಿಂದು ಇರುತ್ತೆ, ಆಧಾರ ಬಿಂದು ಒಂದು ಬದಿಗೆ ಇರುತ್ತೆ, ಇಲ್ಲಿ ಒಂದು ಬದಿಗೆ ಭಾರ ಇದೆ. ಹಾಗಾಗಿ ಇದು ಮೂರನೇ ವರ್ಗದ ಸನ್ನೆಗೆ ಉದಾಹರಣೆ. ಅದೇ ರೀತಿಯಾಗಿ ಇಲ್ಲಿ ಇವರು ಕಸ ಗುಡಿಸ್ತಾ ಇದ್ದಾರೆ, ಮಾಪ್ ಮಾಡ್ತಾ ಇದ್ದಾರೆ. ಇಲ್ಲಿ ಕೂಡ ಇಲ್ಲಿ ಹೇಗಾಗ್ತಿದೆ ಅಂದರೆ, ಇಲ್ಲಿ ಇವ್ರು ಏನು ಇಲ್ಲಿ ಹಿಡಿದಿದ್ದಾರಲ್ಲ ಇದು ಆಧಾರ ಬಿಂದು, ಇಲ್ಲಿ ಪ್ರಯತ್ನ, ಈ ಕೈಯಿಂದ ಇಲ್ಲಿ ಪ್ರಯತ್ನವನ್ನು ಹಾಕ್ತಾ ಇದ್ದಾರೆ ಮತ್ತು ಇಲ್ಲಿ ಭಾರ ಇರುತ್ತೆ. ಹಾಗಾಗಿ ಇದು ಕೂಡ ಕಸ ಗುಡಿಸುವುದು ಅಥವಾ ಏನಂತಾರೆ ಬ್ರೂಮ್ ಅಂತ ಏನು ಕರಿತಾರಲ್ಲ, ಬ್ರೂಮಿಂಗು, ಇದಕ್ಕೆ ನಾವು ಇದು ಕೂಡ ಮೂರನೇ ವರ್ಗದ ಒಂದು ಸನ್ನೆಗೆ ಉದಾಹರಣೆ ಸ್ನೇಹಿತರೆ. ಕ್ರೀಡೆಯಲ್ಲಿ ಮೂರನೇ ವರ್ಗದ ಸನ್ನೆಯನ್ನು ನಾವು ಎಲ್ಲಿ ನೋಡ್ತೀವಿ ಅಂದರೆ ಸ್ನೇಹಿತರೆ, ಇಲ್ಲಿ ನೋಡಿ, ಕ್ರೀಡೆಯಲ್ಲಿ ಬ್ಯಾಟ್ ಅಥವಾ ಹಾಕಿ ಸ್ಟಿಕ್ ಬೀಸುವುದು. ಇಲ್ಲಿ ಬ್ಯಾಟ್ ಬೀಸುವಾಗ ಇಲ್ಲಿ ನೋಡಿ, ಇಲ್ಲಿ ಬ್ಯಾಟ್ ಇವನು ಬೀಸ್ತಾ ಇದ್ದಾನೆ. ಇಲ್ಲಿ ಈ ಒಂದು ಜಾಯಿಂಟ್ ಇದು ಪೂರ್ತಿ ಒಂದು ಸನ್ನೆ ಅಂತ ತಿಳ್ಕೊಳ್ಳಿ ಸ್ನೇಹಿತರೆ. ಇವನು ಕೈ ಅದರ ಜೊತೆ ಈ ಬ್ಯಾಟ್ ಇದು ಪೂರ್ತಿ ಒಂದು ಸನ್ನೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಇದು ಆಧಾರ ಬಿಂದುವಾಗಿ ಕೆಲಸ ಮಾಡುತ್ತೆ. ಇದು ಕೈ, ಇಲ್ಲಿ ಭಾರವನ್ನು ಹಾಕ್ತೀವಿ, ಈ ಒಂದು ದಿಕ್ಕಿನಲ್ಲಿ ಹಿಂಗೆ ಭಾರವನ್ನು ಹಾಕ್ತೀವಿ ಮತ್ತು ಇಲ್ಲಿ ಪ್ರಯತ್ನವನ್ನು ಹಾಕ್ತೀವಿ. ಕ್ರೀಡೆಯಲ್ಲಿ ಕ್ರೀಡಾಪಟು ಇಲ್ಲಿ ಪ್ರಯತ್ನವನ್ನು ಹಾಕ್ತಾನೆ, ಮಧ್ಯದಲ್ಲಿ ಪ್ರಯತ್ನವನ್ನು ಹಾಕ್ತಾನೆ ಮತ್ತು ಈ ಒಂದು ಬದಿಗೆ ಮತ್ತೊಂದು ಬದಿಗೆ ಏನಿರುತ್ತೆ ಅಂದರೆ ಭಾರ ಇರುತ್ತೆ. ಓಕೆ ಸ್ನೇಹಿತರೆ, ಇದು ಕ್ರೀಡೆಯಲ್ಲಿ ಕ್ರಿಕೆಟ್ ಆಟದಲ್ಲಿ ಅದನ್ನು ನಾವು ನೋಡ್ಬೋದು. ಹಾಕಿಯಲ್ಲಿ ಕೂಡ ಒಂದು ಬದಿಗೆ ಇಲ್ಲಿ ಹಾಕಿ ಸ್ಟಿಕ್ ಇದೆ, ಇದು ಬಾಲ್ ಅಂತ ತಿಳ್ಕೊಳ್ಳಿ. ಒಂದು ಬಲಿಗೆ ಏನಾಗುತ್ತೆ ಅಂದರೆ ಇಲ್ಲಿ ಹಾಕಿ ಒಂದು ಕ್ರೀಡಾಪಟು ಇಲ್ಲಿ ಪ್ರಯತ್ನವನ್ನು ಹಾಕ್ತಾನೆ, ಇಲ್ಲಿ ಆಧಾರ ಬಿಂದು ಇರುತ್ತೆ, ಇಲ್ಲಿ ಭಾರ ಇರುತ್ತೆ. ಭಾರ ಅಂದರೆ ಚೆಂಡನ್ನು ವೇಗವಾಗಿ ಮತ್ತು ದೂರಕ್ಕೆ ಚಲಾಯಿಸಲು ಈ ಒಂದು ಸ್ಟಿಕ್ಕನ್ನು ಇಲ್ಲಿ ಯೂಸ್ ಮಾಡ್ತಾರೆ. ಓಕೆ ಸ್ನೇಹಿತರೆ, ಕ್ರಿಕೆಟ್ನಲ್ಲಿ ನೋಡಿದ್ವಿ, ಹಾಕಿಯಲ್ಲಿ ನೋಡಿದ್ವಿ. ಅದೇ ರೀತಿಯಾಗಿ ವೇಟ್ ಲಿಫ್ಟಿಂಗ್ನಲ್ಲಿ ಇದೇನು ವೇಟ್ ಲಿಫ್ಟಿಂಗ್ ಮಾಡ್ತಾ ಇದ್ದಾರಲ್ಲ, ಇಲ್ಲಿ ಕೂಡ ನಾವು ಮೂರನೇ ವರ್ಗದ ಒಂದು ಸನ್ನೆಯನ್ನು ನಾವು ನೋಡ್ಬೋದು. ಯಾವ ರೀತಿಯಾಗಿ ಅಂದರೆ ಇಲ್ಲಿ ನೋಡಿ ಸ್ನೇಹಿತರೆ, ಇದು ಈ ಒಂದು ಮೂಳೆಯ ಒಂದು ಕೀಲು ಇದು ಆಧಾರ ಬಿಂದುವಾಗಿ ಕೆಲಸ ಮಾಡುತ್ತದೆ. ಓಕೆ ಸ್ನೇಹಿತರೆ, ಇಲ್ಲಿ ಭಾರ ಇದೆ, ಇಲ್ಲಿ ಒಂದು ಬದಿಗೆ ಭಾರ ಇದೆ, ಒಂದು ಬದಿಗೆ ಆಧಾರ ಬಿಂದು ಇದೆ. ಮತ್ತೊಂದು ಇಲ್ಲಿ ಮಧ್ಯದಿಂದ ಇದು ಏನಿದೆ ಬೈಸೆಪ್ ಮಸಲ್ ಇದೆಯಲ್ಲ, ಬೈಸೆಪ್ ಮಸಲು ಇಲ್ಲಿವರೆಗೂ ಅಷ್ಟೇ ಇರೋದಿಲ್ಲ. ಇದು ಈ ಬೈಸೆಪ್ ಮಸಲು ಇಲ್ಲಿ ನಮ್ಮ ಫೋರಾರ್ಮ್ಗೆ ಇಲ್ಲಿ ಕೂಡ ಟಚ್ ಇರುತ್ತೆ. ಹಾಗಾಗಿ ಇಲ್ಲಿ ಮಧ್ಯದಿಂದ ಪ್ರಯತ್ನ ಬರುತ್ತೆ. ಒಂದು ಬದಿಗೆ ಆಧಾರ ಬಿಂದು, ಮತ್ತೊಂದು ಬದಿಗೆ ಭಾರ, ಮಧ್ಯದಿಂದ ಪ್ರಯತ್ನ. ಹಾಗಾಗಿ ಇದು ಕೂಡ ಬೈಸೆಪ್ಸ್ ಕರ್ಲ್ ಅಂತ ನಾವು ಏನು ಕರಿತೀವಲ್ಲ, ಈ ಬೈಸೆಪ್ಸ್ ಕರ್ಲ್ ಮಾಡೋದು ಕೂಡ ಮೂರನೇ ವರ್ಗದ ಒಂದು ಸನ್ನೆಗೆ ಉದಾಹರಣೆ ಸ್ನೇಹಿತರೆ. ಕ್ರೀಡೆಯಲ್ಲಿ ಹೆಚ್ಚಾಗಿ ಉಪಯೋಗವಾಗುವ ಸನ್ನೆ ಯಾವುದಂದರೆ ಸ್ನೇಹಿತರೆ, ಮೂರನೇ ವರ್ಗದ ಸನ್ನೆ. ಓಕೆ ಸ್ನೇಹಿತರೆ, ಇದಿಷ್ಟು ಸನ್ನೆಗಳ ಬಗ್ಗೆ. ಇಲ್ಲಿ ನೀವು ಏನು ನೆನ್ಪಿಡ್ಬೇಕಂದ್ರೆ, ಸನ್ನೆ ಮೊದಲನೇ ವರ್ಗದ ಸನ್ನೆ, ಎರಡನೇ ವರ್ಗದ ಸನ್ನೆ ಮತ್ತು ಮೂರನೇ ವರ್ಗದ ಸನ್ನೆಗಳಲ್ಲಿ ಏನೇನು ವ್ಯತ್ಯಾಸ ಇದೆ ಅಂತ ನೆನಪಿಟ್ಕೋಬೇಕು ಸ್ನೇಹಿತರೆ. ಮೊದಲನೇ ವರ್ಗದ ಸನ್ನೆಯಲ್ಲಿ ಏನು ಆಧಾರ ಬಿಂದು ಮಧ್ಯದಲ್ಲಿ ಬರುತ್ತೆ, ಒಂದು ಬದಿಗೆ ಭಾರ ಬರುತ್ತೆ ಮತ್ತು ಮತ್ತೊಂದು ಬದಿಗೆ ಪ್ರಯತ್ನ ಬರುತ್ತೆ. ಎರಡನೇ ವಿಧದ ಸನ್ನೆಯಲ್ಲಿ ಆಧಾರ ಬಿಂದು ಒಂದು ಬದಿಗೆ ಬರುತ್ತೆ, ಮಧ್ಯದಲ್ಲಿ ಭಾರ ಬರುತ್ತೆ, ಮತ್ತೊಂದು ಬದಿಗೆ ಪ್ರಯತ್ನ ಬರುತ್ತೆ. ಮೂರನೇ ವರ್ಗದ ಸನ್ನೆಯಲ್ಲಿ ಆಧಾರ ಬಿಂದು ಒಂದು ಬದಿಗೆ, ಮಧ್ಯದಲ್ಲಿ ಪ್ರಯತ್ನ ಬರುತ್ತೆ, ಮತ್ತೊಂದು ಬದಿಗೆ ಏನು ಬರುತ್ತೆ ಅಂದರೆ ಭಾರ ಬರುತ್ತೆ. ಎರಡನೇ ಮತ್ತು ಮೂರನೇ ವಿಧದ ಸನ್ನೆಯಲ್ಲಿ ಏನೇನು ವ್ಯತ್ಯಾಸ ಅಂದರೆ, ಎರಡನೇ ವಿಧದ ಸನ್ನೆಯಲ್ಲಿ ಭಾರ ಮಧ್ಯದಲ್ಲಿ ಬರುತ್ತೆ, ಮೂರನೇ ವಿಧದ ಸನ್ನೆಯಲ್ಲಿ
ಪ್ರಯತ್ನ ಮಧ್ಯದಲ್ಲಿ ಬರುತ್ತೆ. ಇದಿಷ್ಟನ್ನು ನೆನಪಿಟ್ಕೋಬೇಕು. ಇದರ ಜೊತೆಗೆ ಕ್ರೀಡೆಯಲ್ಲಿ ಇವನ್ನ ನಾವು ಎಲ್ಲೆಲ್ಲಿ ನೋಡ್ತೀವಿ ಮತ್ತು ಜನರಲ್ ಆಗಿ ಸಾಮಾನ್ಯವಾಗಿ ಈ ಸನ್ನೆಗಳು ಎಲ್ಲೆಲ್ಲಿ ಉಪಯೋಗ ಆಗುತ್ತವಂತ ನೋಡಬೇಕು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದಿಷ್ಟು ಸನ್ನೆಗಳು ಮತ್ತು ಅದರ ವಿಧಗಳ ಬಗ್ಗೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಧನ್ಯವಾದಗಳು.